ತತ್ವನ್ಯಾಸದಲ್ಲಿ ಎಡಗೈಯ ಬೆರಳುಗಳಲ್ಲಿ ನಾವು ನ್ಯಾಸ ಮಾಡಿಕೊಳ್ಳಬೇಕಾದಂಥ ಭಗವಂತನ ರೂಪಗಳ ಕುರಿತಾಗಿ ಈಗ ನೋಡೋಣ. ವಾಗಾತ್ಮನೆ ವನ್ಹಯೇ ನಮಃ. ಓಂ ಪರಾಯ ವಾಗಾತ್ಮನೆ ವನ್ಹಯೇ ನಮಃ. ಪಾಣ್ಯಾತ್ಮನೆ ದಕ್ಷಾಯ ನಮಃ. ಪಾದಾತ್ಮನೆ ಜಯಂತಾಯ ನಮಃ. ಪಾಯಾತ್ಮನೆ ಮಿತ್ರಾಯ ನಮಃ. ಉಪಸ್ಥಾಪನೆ ಮನವೇ ನಮಃ ಅಂತ ಎಡಗೈಯ ಹೆಬ್ಬೆರಳು, ತೋರ್ಬೆರಳು, ನಡುಬೆರಳು, ಉಂಗುರ ಬೆರಳು ಮತ್ತು ಕಿರು ಬೆರಳುಗಳಲ್ಲಿ ಕ್ರಮವಾಗಿ ಆ ಮಂತ್ರಗಳನ್ನ ನಾವು ಹೇಳಿಕೊಳ್ತೇವೆ. ಇದು ತಂತ್ರಸಾರದಲ್ಲಿ ವನ್ಹಿ ದಕ್ಷ ವಿಂದ್ರಸೂನುರ್ ಮಿತ್ರಶ್ಚೈವ ಮನುಸ್ತಥ ಅಂತ 3ನೇ ಅಧ್ಯಾಯದ 133ನೇ ಶ್ಲೋಕದಲ್ಲಿ ಉದ್ಧೃತ ಆಗಿದೆ. ಇಂದ್ರಸೂನು ಅಂದ್ರೆ ಜಯಂತ, ಮಿತ್ರ ಮತ್ತು ಮನು ಸ್ವಯಂಭುವ ಮನು ಅಂತ ತಿಳ್ಕೊಳ್ಬೇಕು. ಅಗ್ನಿ ವಾಕ್ ಎಂಬ ಹೆಸರಿನಿಂದ ಅಗ್ನಿ ವಾಕ್ ಆಗಿದ್ದಾನೆ. ಅಗ್ನಿಯಲ್ಲಿ ಭಗವಂತ ವಾಕ್ ಎಂಬ ರೂಪದಿಂದಲೇ ಇದ್ದಾನೆ ಅಂತ ಅದರ ಅನುಸಂಧಾನ. ಇವೇ ಸಂಗತಿಗಳು ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲೂ ಕೂಡ ವರ್ಣಿತ ಆಗಿವೆ. ವಾಗಗ್ನಿ ವಚನಾದಪಿ. ಆ ಅಗ್ನಿಗೆ ವಾಕ್ ಅಂತ ಹೆಸರಿದೆ. ಮತ್ತು ಅಗ್ನಿಯ ಅಂತರ್ಗತನಾದಂಥ ಭಗವಂತನು ಕೂಡ ವಾಕ್ ಅಂತ ಹೆಸರು ಉಳ್ಳವನಾಗಿದ್ದಾನೆ. ವಕ್ತೀತಿ ವಾಕ್, ಹೇಳುವುದರಿಂದ ಮತ್ತೆ ನಮ್ಮಿಂದ ಹೇಳಿಸುವುದರಿಂದ ಆತನಿಗೆ ವಾಕ್ ಅಂತ ಹೀಗೆ ಕೇಳಿ ಬರ್ತದೆ. ವಾಕ್ ಅಭಿಮಾನಿಯಾದವನು ಅಗ್ನಿ ಅಂತ ನಾವು ನೋಡಿದಾಗ ಅದರ ಜೊತೆಗೆ ಮತ್ತೊಂದು ಸಂಗತಿಯನ್ನು ಕೂಡ ಐತರೇಯ ಉಪನಿಷತ್ತಿನ ಭಾಷ್ಯಕ್ಕನುಸಾರವಾಗಿ ನೋಡಬೇಕಾಗುತ್ತದೆ. ಶರೀರದಲ್ಲಿ ಪಂಚರೂಪಿ ಹರಿಯ ಸನ್ನಿಧಾನ ಇತ್ಯಾದಿಗಳನ್ನು ವರ್ಣನೆ ಮಾಡುವ ಪ್ರಸಂಗದಲ್ಲಿ ಈ ವಾಗೀಂದ್ರಿಯದ ಕೆಲವು ಕಾರ್ಯಗಳನ್ನ ವರ್ಣಿಸ್ತಾರೆ. ವಾಗೀಂದ್ರಿಯದ ಸ್ವಲ್ಪ ವೈಶಿಷ್ಟ್ಯಗಳನ್ನು ವರ್ಣಿಸ್ತಾರೆ. ಕಿಂಚಿತ್ ತೇಜೋಯುತ ವಾಕ್ಯ ವಿಶೇಷೇಣ ತ್ವಭಾತ್ಮಿಕ ಉಪಚೀಯತೆ ತತಃ ಸಾ ಅದ್ಭಿಃ ತದಭಾವೇ ಚ ಶುಷ್ಯತಿ. ತೃಷಿತಸ್ಯ ಹಿ ವಾಗೇವ ಪೂರ್ವಂ ಮಂದಾ ಪ್ರವರ್ತತೆ ವಾಗ್ದೇವತೆ ತದೋ ವನ್ಹಿ ಉಮಾಚಾಪಿ ಪ್ರಕೀರ್ತಿತೆ ಅಂತ ಆ ಭಾಷ್ಯದಲ್ಲಿ ಕಾಣಿಸುವುದು. ಈ ವಾಕ್ ಇಂದ್ರಿಯ ಏನಿದೆ ತೇಜೋರೂಪದಿಂದ ಕೂಡಿದ್ದು ಹೌದದು. ಇಲ್ಲಿ ನಾವು ವಾಗಾತ್ಮನೆ ವನ್ಹಯೇ ನಮಃ ಅಂತ ನೋಡಿದ್ದೇವೆ. ಆದ್ರೂ ವಿಶೇಷತಃ ಅಲ್ಲಿ ಜಲದ ಒಂದು ಸ್ವರೂಪವೂ ಇದೆ. ಆದ್ರಿಂದಲೇ ನೀರಿನ ಮೂಲಕವೇ ನಮ್ಮ ವಾಗೀಂದ್ರಿಯ ಪುಷ್ಟಿಯನ್ನು ಕಾಣುತ್ತದೆ. ನೀರಿಲ್ಲದೆ ಹೋದಾಗ ಅದು ಒಣಗಿ ಹೋಗ್ತದೆ. ಬಹಳ ಬಾಯಾರಿಕೆ ಆದವನಿಗೆ ಮೊದಲು ಕಷ್ಟ ಆಗುವುದು ಆ ವಾಗೀಂದ್ರಿಯಕ್ಕೆ. ನಮ್ಮ ಕಂಠಲಿನ ತೇವಾಂಶ ಕಡಿಮೆಯಾಗಿ ಆತನಿಗೆ ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲಂತಾಗ್ತದೆ ಮೊದಲು. ತೃಷಿತಸ್ಯ ವಾಗೇವ ಪೂರ್ವಂ ಮಂದಾ ಪ್ರವರ್ತತೆ. ಆದ್ದರಿಂದ ಈ ವಾಗೀಂದ್ರಿಯ ಅನ್ನುವುದು ತೇಜಸ್ಸಿನಿಂದ ಕೂಡಿದ್ದು ಹೌದು, ಆದರೂ ಅದರ ಜೊತೆಗೆ ಅದರ ಜಲಾಂಶದಿಂದಲೂ ಕೂಡಿದ್ದು ಅಂತ ನಾವು ತಿಳಿದುಕೊಳ್ಬೇಕು. ಮತ್ತೆ ಈ ವಾಗೀಂದ್ರಿಯಕ್ಕೆ ಕೇವಲ ಅಗ್ನಿ ಅಲ್ಲದೇನೆ ಉಮಾಚಾಪಿ ಪ್ರಕೀರ್ತಿತೆ, ಉಮಾದೇವಿಯು ಕೂಡ ಅದಕ್ಕೆ ಅಭಿಮಾನಿಯಾಗಿದ್ದಾಳೆ. ಆದ್ರೆ ಇಲ್ಲಿ ನಾವೀಗ ತಾರತಮ್ಯವನ್ನು ನೋಡ್ತಾ ಇದ್ದೇವೆ. ತತ್ವನ್ಯಾಸದಲ್ಲಿ ಮೊದಲು ಲಕ್ಷ್ಮೀನಾರಾಯಣ 11 ರೂಪಗಳು, ಮುಂದೆ ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು, ಗರುಡ ಶೇಷರುದ್ರರು, ಮುಂದೆ ಸ್ಕಂದೇಂದ್ರರು, ಹೀಗೆ ತಾರತಮ್ಯವನ್ನು ನೋಡ್ತಾ ಇರೋದ್ರಿಂದ ಇಲ್ಲೀಗ ಅಗ್ನಿಯ ವರ್ಣನೆಯನ್ನು ಮಾತ್ರ ತತ್ವನ್ಯಾಸದಲ್ಲಿ ನಾವು ನೋಡ್ತೇವೆ. ವಾಗಾತ್ಮನೆ ವನ್ಹಯೇ ನಮಃ ಅಂತ ಆ ವನ್ನಿಯನ್ನು ಮಾತ್ರ ಹೇಳ್ತೇವೆ. ವಾಸ್ತವಿಕವಾಗಿ ಉಮಾ ವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತ ಅಂತ ಹೇಳುವಂತೆ ಉಮಾದೇವಿ ಎಲ್ಲ ವಾಂಗ್ಮಯಕ್ಕೆ ಅಭಿಮಾನಿಯಾಗಿದ್ದಾಳೆ. ವಾಕ್ ಅಂದ್ರೆ ವಾಂಗ್ಮಯ ಮಾತ್ರ ಅಲ್ಲ, ನಮ್ಮ ವಾಗೀಂದ್ರಿಯಕ್ಕೂ ಕೂಡ ಅಭಿಮಾನಿಯಾಗಿದ್ದಾಳೆ ಅನ್ನೋದನ್ನ ಯಾವತ್ತು ನಾವು ನೆನೆಸ್ಕೊಳ್ಬೇಕು. ಮತ್ತೆ ಚಕ್ಷುಷ್ಟು ಅಗ್ನೇಹೇ ಶ್ರೋತ್ರತ್ವಂ ಚಂದ್ರಸ್ಯಾಪಿ ಸಹೋಚ್ಯತೆ. ಈ ಅಗ್ನಿಯ ಮತ್ತೊಂದು ಕಾರ್ಯ ಏನು? ವಾಗಭಿಮಾನಿತ್ವದ ಜೊತೆಗೆ ಅವನಿಗೆ ಚಕ್ಷುರಭಿಮಾನಿತ್ವವೂ ಇದೆ. ಇದನ್ನೆಲ್ಲ
ಆ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳಿದ್ದಾರೆ. ಬೇರೆ ಬೇರೆ ಪ್ರಸಂಗಗಳಲ್ಲಿ ಬೇರೆ ಬೇರೆ ದೇವತೆಗಳು ಬೇರೆ ಬೇರೆ ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿರುವುದನ್ನು ಹೇಳಿದ್ದಲ್ಲದೇನೆ ಸಂಕೀರ್ಣವಾದ ಅಭಿಮಾನಿತ್ವವನ್ನೆಲ್ಲ ಈ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ವರ್ಣಿಸ್ತಾರೆ. ಹೀಗೆ ಅಗ್ನಿ ಚಕ್ಷುರೇಂದ್ರಿಯಕ್ಕೂ ಕೂಡ ಅಭಿಮಾನಿಯಾಗಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಮುಂದೆ ನಾವು ನೋಡುವಂಥದ್ದು ಪಾಣ್ಯಾತ್ಮನೇ ದಕ್ಷಾಯ ನಮಃ ಅಂತ. ನಮ್ಮ ಪಾಣಿಯಲ್ಲಿ ದಕ್ಷ ಪ್ರಜಾಪತಿ ಇದ್ದಾನೆ ಅಂತ ನೋಡ್ತೇವೆ. ಆ ದಕ್ಷ ಪ್ರಜಾಪತಿ ಅಲ್ಲದೇನೆ ಹಸ್ತವು ವಾಯುಸುತವು ಜ್ಞೇಯವು ಮರುತವು ಹಾನಿ ಲಾಭಯೋಹೋ ಅಂತ ಗೀತಾ ತಾತ್ಪರ್ಯ 13ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸುವಂತೆ ವಾಯುಪುತ್ರರಾದ ಮರುತ್ತುಗಳು ಹಾನಿ ಮತ್ತು ಲಾಭಗಳಿಗೆ ನಿಮಿತ್ತರಾಗಿದ್ದಾರೆ. ಏನಾದರೂ ನಮಗೆ ಲಾಭ ಆಗಬೇಕು ಅಂತ ಸಿಗಬೇಕು ಅಂತಿದ್ರೆ, ಏನನ್ನಾದರೂ ನಾವು ಸಿಕ್ಕದನ್ನು ಕಳ್ಕೋಬೇಕು ಅಂತಿದ್ರೆ ಅದಕ್ಕೆ ಅವರೇ ನಿಮಿತ್ತರಾಗಿದ್ದಾರೆ. ಆದ್ರಿಂದ ಅವರಿಬ್ಬರು ಕೂಡ ಹಸ್ತ ಅಂತ ಕರೆಸಿಕೊಂಡಿದ್ದಾರೆ. ಈ ಕೈಯನ್ನ ನಾವು ಪಾಣಿ ಅಂತೀವಿ ಮತ್ತು ಹಸ್ತ ಅಂತ ಹೇಳ್ತೀವಿ. ಗೀತಾ ತಾತ್ಪರ್ಯದಲ್ಲಿ ಹಸ್ತ ಅಂತ ಬಂದಿದೆ. ಅದಕ್ಕೆ ಪಾಣಿ ಅಂತ ಯಾಕೆ ಹೇಳ್ತಾರೆ? ಹಲಾಯುಧ ಕೋಶ ಇತ್ಯಾದಿಗಳಿಗೆ ಅನುಸಾರವಾಗಿ ಪಣಾಯಂತೆ ವ್ಯವಹಾರಂತೆ ಅನೇನ, ಈ ಕೈಯಿಂದಲೇ ನಾವು ಏನೇ ವ್ಯವಹಾರವನ್ನಾದರೂ ಮಾಡುವುದು. ಅದಕ್ಕಾಗಿ ಇದನ್ನ ಪಾಣಿ ಅಂತ ಹೇಳುವುದಿದೆ. ಮುಂದೆ ಹಸ್ತ ಅಂತ ಏನು ಶಬ್ದ ಇದೆ, ಹಸ್ತ ಅನ್ನೋ ಶಬ್ದಕ್ಕೆ ಈಗಿನ ವ್ಯಾಕರಣದಲ್ಲಿ ಹಸತಿ ವಿಕಸತಿ ಇತಿ ಹಸ್ತ ಅಂತ ಒಂದು ಅರ್ಥವನ್ನು ಹೇಳ್ತಾರೆ. ಅದು ಕೈ ವಿಕಾಸವನ್ನು ಹೊಂದಿದೆ. ವಿಕಾಸವನ್ನು ಹೊಂದುವುದು, ಕೈಯೇ ವಿಕಾಸವನ್ನ ಪ್ರತಿದಿನದಲ್ಲೂ ಏನು ಹೊಂದಲಿಕ್ಕಿಲ್ಲ. ಕೈಯಿಂದ ಆಗಬೇಕಾದಂತಹ ಕಾರ್ಯಗಳು ವಿಕಾಸವನ್ನು ಹೊಂದುತ್ತವೆ ಅಂತ ಅದರ ಕೈ ಅನೇಕ ರೀತಿಯಾಗಿ ತನ್ನ ವ್ಯಾಪ್ತಿಯನ್ನ ತೋರಿಸ್ತದೆ. ವಿಕಾಸ ಹೊಂದುವುದು ಅಂದ್ರೆ ವ್ಯಾಪ್ತಿಯನ್ನು, ಅನೇಕ ಕಾರ್ಯಗಳನ್ನು ಮಾಡುವುದರ ಮೂಲಕ ತನ್ನ ವ್ಯಾಪ್ತಿಯನ್ನು ತೋರಿಸ್ತದೆ ಅಂತ ಅದರ ಅರ್ಥ ಆಗ್ತದೆ. ಹಸ್ತ ಶಬ್ದಕ್ಕೆ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಒಂದು ಬೇರೆ ಅರ್ಥವನ್ನು ಸೂಚನೆ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಎಲ್ಲ ಕಡೆ ನಾವು ಹಿಂದೆ ಗಮನಿಸಿದ್ರೆ ವಾಗ್ ಅಗ್ನಿ ವಚನಾದಪಿ, ಅಗ್ನಿಯನ್ನ ವಾಕ್ ಅಂತ ಹೇಳ್ತೀವಿ. ಯಾಕಂದ್ರೆ ವಕ್ತೀತಿ ವಾಕ್, ಅಲ್ಲಿ ವಚ ಪರಿಭಾಷಣೆ ಧಾತು ಇದೆ. ಆ ಧಾತುವಿನ ಮೂಲಕ ಮಾತನಾಡಲಿಕ್ಕೆ ಸಹಾಯ ಮಾಡುವಂಥದ್ದೇ ಆ ವಾಕ್ ಅಂತ ಅಲ್ಲಿ ಸೂಚನೆ ಮಾಡಿದ್ದಾರೆ. ಹಾಗೆ ಹಸ್ತವು ವಾಯುಸುತವು ಜ್ಞೇಯವು ಮರುತವು ಹಾನಿ ಲಾಭಯೋಹ. ಈ ವಾಯುಪುತ್ರರಾದ ಮರುತ್ತುಗಳು ಅವರು ಹಾನಿ ಮತ್ತು ಲಾಭಗಳಿಗೆ ನಿಮಿತ್ತರು ಅಂತ ಹೀಗೆ ಸೂಚನೆ ಮಾಡುವ ಮೂಲಕ ಆ ಹಾನಿ ಮತ್ತು ಲಾಭಗಳನ್ನ ಹಸ್ತ ಎಂಬ ಶಬ್ದದಿಂದ ಸೂಚನೆ ಮಾಡಿದ್ದಾರೆ ಅಂತ ನನಗೆ ಕಾಣಿಸ್ತದೆ. ಹಸ್ತ ಅಲ್ಲಿ 2 ಅಕ್ಷರಗಳಿವೆ. ಅಲ್ಲಿ ಹ ಎಂಬುದರಿಂದ ಹಾನಿ, ನಾವು ಕೈಗಳಿಂದಲೇ ಕಳೆದುಕೊಳ್ಳುವುದು ಅನ್ನೋದನ್ನು ಸೂಚನೆ ಮಾಡ್ತಾರೆ. ಮತ್ತೆ ಸ್ತ ಎಂಬಲ್ಲಿ ಸ್ತ್ರುಂಜ ಆಚ್ಛಾದನೆ, ಇವತ್ತು ನಮಗೆ ಕಾಣಿಸುವಂತ ಧಾತು ಸ್ತ್ರುಂಜ ಆಚ್ಛಾದನೆ ಅಥವಾ ಸ್ಥೈ ಶಬ್ದ ಸಂಘಾತವೋ, ಹೀಗೆಲ್ಲ ಬೇರೆ ಬೇರೆ ಧಾತುಗಳು ಕಾಣಿಸ್ತವೆ. ಆಚ್ಛಾದನ ಅಂದ್ರೆ ಮುಚ್ಚಿಕೊಳ್ಳುವುದು. ಸ್ಥೈ ಶಬ್ದ ಸಂಘಾತವೋ, ಸ್ತ್ಯಾಯತಿ ಶಬ್ದ ಮಾಡುವುದು ಅಂತ ಒಂದರ್ಥ, ಸಂಘಾತ ಅಂದ್ರೆ ಸಮೂಹ ಗುಂಪುಗೂಡುವುದು ಅಂತ ಹೀಗರ್ಥ. ಇವೆಲ್ಲ ಆ ಧಾತು ಈಗ ನಮಗೆ ಉಪಲಬ್ಧ ಆಗುವಂತಹ 2 ಧಾತುಗಳಿಂದ ಕಾಣುತ್ತವೆ. ಅದೇನೇ ಇರಲಿ, ಸ್ತ್ರುಂಜ ಆಚ್ಛಾದನೆ ಅನ್ನೋದನ್ನಾದ್ರೂ ಇಟ್ಕೊಳ್ಳೋಣ ಅಥವಾ ಶಬ್ದ ಸಂಘಾತವೋ ಅನ್ನೋದನ್ನಾದ್ರೂ ಇಟ್ಕೊಳ್ಳೋಣ. ಅಲ್ಲಿ ಸ್ತ ಅನ್ನೋ ಧಾತು ನಮಗೆ ಸಿಗುವಂತ ಲಾಭವನ್ನು ಹೇಳ್ತದೆ. ವಿಸ್ತಾರ ಅನ್ನೋದಲ್ಲಿ ನಾವು ವಿಸ್ತಾರ, ವಿಸ್ತರಿಸುವುದು, ಎಕ್ಸ್ಪ್ಯಾಂಡ್ ಮಾಡುವುದು ಅಂತೆಲ್ಲ ಹೇಳ್ತೇವಲ್ಲ, ಅಲ್ಲಿರುವುದು ವಿ ಎನ್ನುವ ಉಪಸರ್ಗ ಮತ್ತು ಸ್ತ್ರುಂಜ ಆಚ್ಛಾದನೆ ಅನ್ನೋ ಧಾತುವೆ ವಿಸ್ತೃಣೋತಿ ಅಂತ ಆ ಕ್ರಿಯಾಪದ ಹೇಳ್ತಾರೆ. ವಿ ಉಪಸರ್ಗ ಇಲ್ಲದೆ ಹೋದ್ರೆ ಬರೇ ಸ್ತೃಣೋತಿ, ವಿ ಉಪಸರ್ಗ ಸೇರಿಸಿದ್ರೆ ವಿಸ್ತೃಣೋತಿ ಅಂದ್ರೆ ವಿಸ್ತಾರ ಮಾಡುತ್ತಾನೆ ಅಂತ ಅರ್ಥ. ಹಾಗೆ ಲಾಭ ಆಗುವುದಂದ್ರೂ ವಿಸ್ತಾರ ಆಗುವುದಂದ್ರೂ ಒಂದೇ. ನಮ್ಮ ಸಂಪತ್ತು, ನಮ್ಮ ಜ್ಞಾನ ಇತ್ಯಾದಿ ಎಲ್ಲವೂ ಕೂಡ ಲಾಭ ಆಗುವುದು. ಕೈಗಳಿಂದ ಏನು ಜ್ಞಾನ ಬರೋದಿಲ್ಲ, ಆದ್ರೆ ನಾವು ಕಾರ್ಯಶೀಲರಾಗಿ
ಜ್ಞಾನ ಸಂಪತ್ತನ್ನು ಪಡ್ಕೊಳ್ಳುವುದು ಕೈಗಳಿಂದಲೇ. ಆದ್ರಿಂದ ಹಸ್ತ ಎಂಬಲ್ಲಿ ಹಸ್ತ ಎಂಬುದರಿಂದ ಆ ಕೈಗಳಿಂದ ಆಗಬೇಕಾದಂತಹ ಲಾಭವನ್ನ ಆಚಾರ್ಯರು ಸೂಚನೆ ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಗೀತಾ ತಾತ್ಪರ್ಯದ ವ್ಯಾಖ್ಯಾನಗಳನ್ನ ಟೀಕೆ, ಜಯತೀರ್ಥರ ಟೀಕೆ ಮತ್ತೆ ಅದರ ಟಿಪ್ಪಣಿಯನ್ನು ನಾನು ಗಮನಿಸಿಲ್ಲ. ಅದು ಸ್ಥೂಲವಾಗಿ ನಮ್ಗೆ ಏನು ಅರ್ಥ ಒಂದು ಕಾಣಿಸ್ತದೆ ಅದನ್ನ ಈಗ ಹೇಳಿದ್ದೇನೆ. ಅಂತೂ ಶ್ಲೋಕದಲ್ಲಂತೂ ಗೀತಾ ತಾತ್ಪರ್ಯದ 13ನೇ ಅಧ್ಯಾಯದ ಶ್ಲೋಕದಲ್ಲಂತೂ ಹಸ್ತವು ವಾಯುಸುತೌ ಜ್ಞೇಯೋ ಮರುತೌ ಹಾನಿಲಾಭಯೋ ಅಂತದು ಸ್ಪಷ್ಟವಾಗಿಯೇ ಇದೆ. ಈ ಹಸ್ತೇಂದ್ರಿಯಕ್ಕೆ ದಕ್ಷ ಪ್ರಜಾಪತಿಯಂತೆ ಇಂದ್ರನೂ ಕೂಡ ದೇವತೆ. ಸೋಮ, ವಿತ್ತಪ, ಸೂರ್ಯ, ಅಪ್ಪಾಹ, ಅಶ್ವಿ, ಅಗ್ನಿ, ಇಂದ್ರ ಸೂನವಃ. ಅಶ್ವಿ, ಅಗ್ನಿ, ಇಂದ್ರ ಸೂನವಃ. ಇಂದ್ರನನ್ನು ಸೂಚನೆ ಮಾಡಿದ್ದಾರೆ ಕಾಟಕ ಉಪನಿಷತ್ತಿನ ಭಾಷ್ಯದಲ್ಲಿ. ಯಮಃ ದಕ್ಷಶ್ಚ ಇಂದ್ರಿಯೇಶಾಹ ಅಂತ ಹೇಳಿ. ಹೀಗಿರುವುದರಿಂದ ಇಂದ್ರನೂ ಕೂಡ ಹಸ್ತದ ದೇವತೆ ಆಗ್ತಾನೆ. ಇಂದ್ರ ಹಸ್ತದ ದೇವತೆ ಆಗಿದ್ದಾನೆ ಅಂತ ಅನ್ನುವುದು ಮತ್ತು ಕೆಲವು ಪ್ರಮಾಣಗಳಲ್ಲಿಯೂ ನಮಗೆ ಸೂಚಿತ ಆಗಿದೆ. ಅದನ್ನು ಕೂಡ ನಾವು ಗಮನಿಸಬೇಕು. ಇಂದ್ರನ ಒಂದು ಮಹತ್ವ ಅದು. ಇಂದ್ರ ಇಂದ್ರಿಯಗಳ ಅಭಿಮಾನಿ ಕೂಡ ಆಗಿದ್ದಾನೆ. ಯಜ್ಞಾಭಿಮಾನಿನೋ ದೇವಾನ್ ಸ್ಮರಂತಿ ಇಂದ್ರಿಯಮಾನಿನಾನ್ ವಶಗಾಂಸ್ತಾನ್ ಮನೋಮಾನಿ ಸುರೇಂದ್ರಸ್ಯ ವಶಂ ನಯೇತ್. ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲರೂ ಕೂಡ ಈ ಇಂದ್ರನ ಅಭಿಮಾನಿಯಾಗಿದ್ದಾರೆ. ಮನೋಭಿಮಾನಿಯಾದಂತಹ ಇಂದ್ರನ ಅಧೀನರಾಗಿದ್ದಾರೆ. ಅವನು ನಮ್ಮ ಎಲ್ಲ ಕರ್ಮೇಂದ್ರಿಯಗಳಲ್ಲಿ ಪ್ರಧಾನವಾದಂತಹ ಹಸ್ತಕ್ಕೆ ನಿಯಾಮಕನಾಗಿದ್ದಾನೆ. ಅವನು ಸ್ಥೂಲ ಮನಸ್ಸಿಗೆ ಅಭಿಮಾನಿಯಾಗಿದ್ದಾನೆ ಅಂತ ಅನ್ನೋದನ್ನ ಬೃಹದಾರಣ್ಯಕ ಉಪನಿಷತ್ತಿನ ಪ್ರಥಮಾಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಮನಸ್ಥೂಲಂತು ವಾಸವಃ ಅಂತ. ಮನೋಮಾನಿ ಸುರೇಂದ್ರಸ್ಯ ವಶಂ ನಯೇತ್ ಅಂತ ಭಾಗವತ ತಾತ್ಪರ್ಯದ 7, 16, 53ರಲ್ಲಿ ಕೂಡ ನೋಡ್ತೇವೆ. ಇಂದ್ರಾದ್ಯಾಹ ಇಂದ್ರಿಯಾತ್ಮಾನಃ ಅಂತ ಹೇಳಿ ಭಾಗವತ ತಾತ್ಪರ್ಯದಲ್ಲಿ 6, 4, 25ರಲ್ಲಿ ನೋಡ್ತೇವೆ. ದೇಹಾಭಿಮಾನಿ ವೈಶ್ರವಣಃ ಮರುತಃ ಪ್ರಾಣಮಾನಿನಃ ಇಂದ್ರಾದ್ರಾಹ ಇಂದ್ರಿಯಾತ್ಮಾನಃ ರುದ್ರೋಂತಃ ಕರ್ಣಾತ್ಮಕ ಅಂತ. ದೇಹದ ಅಭಿಮಾನಿ ಕುಬೇರ, ಮರುತ್ತುಗಳು ಪ್ರಾಣದ ಅಭಿಮಾನಿಗಳಾಗಿದ್ದಾರೆ. ಇಂದ್ರಾದ್ಯಾಹ ಇಂದ್ರಿಯಾತ್ಮಾನಃ, ಇಂದ್ರ ಮೊದಲಾದವರು ಇಂದ್ರಿಯದ ಅಭಿಮಾನಿಗಳಾಗಿದ್ದಾರೆ. ರುದ್ರ ಅಂತಃಕರಣದ ಅಭಿಮಾನಿಯಾಗಿದ್ದಾನೆ ಅಂತ ಇದು ಭಾಗವತ ತಾತ್ಪರ್ಯ 6, 4, 25ರಲ್ಲಿ. ಮತ್ತೆ ಭಾಗವತದಲ್ಲಿ 2, 10, 24ರಲ್ಲಿ ಹಸ್ತೌ ರುದುಹತುಸ್ತಸ್ಯ ನಾನಾ ಕರ್ಮ ಚಿಕೀರ್ಷಯ ತ್ರಯೋಸ್ತು ಬಲವಾನಿಂದ್ರ ಆದಾನಂ ಉಭಯಾಶ್ರಯಂ. ನಾನಾ ಕರ್ಮಗಳನ್ನ ಚತುರ್ಮುಖ ಬ್ರಹ್ಮ ಮಾಡಬೇಕು ಅಂತ ಬಯಸಿದಾಗ 2 ಕೈಗಳು, ಹಸ್ತೇಂದ್ರಿಯ, ಅದರ ಅಭಿಮಾನಿಯಾದಂಥ ಇಂದ್ರ, ಆತನ 3 ರೂಪ, ಹಸ್ತೇಂದ್ರಿಯದಿಂದ ಆಗುವಂತಹ ಆದಾನಾದಿ ಕ್ರಿಯೆ, ತೆಗೆದುಕೊಳ್ಳುವುದು, ಕೊಡುವುದು ಮೊದಲಾದ ಕ್ರಿಯೆ ಇವೆಲ್ಲವೂ ಕೂಡ ಹುಟ್ಟಿದವು. ಹೀಗೆ ಹಸ್ತಾಭಿಮಾನಿ ಆದ್ರಿಂದ ಅವನನ್ನ ಕ್ರಿಯಾಭಿಮಾನಿ ಅಂತ ಕೂಡ ವರ್ಣನೆ ಮಾಡ್ತಾರೆ. ಕ್ರಿಯಾತ್ಮ ಪಾಕಶಾಸನ ಅಂತೇಳಿ 6, 4, 46ರಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಕ್ರಿಯೆಗಳಿಗೆ ಆತ ಅಭಿಮಾನಿಯಾಗಿದ್ದಾನೆ. ಶಕ್ರೋ ಯಜ್ಞಾದಿ ಕರ್ಮಣಿ ಅಂತ ಹೇಳಿ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಇಂದ್ರ ಯಜ್ಞ ಮೊದಲಾದ ಕರ್ಮಗಳನ್ನ ಮಾಡಿಸುವುದರಲ್ಲಿ ಬೇಕಾದಂತಹ ಶ್ರದ್ಧೆಯನ್ನು ನಮಗೆ ಕೊಡ್ತಾನೆ ಅಂತ ವರ್ಣನೆ ಮಾಡಿದ್ದಾರೆ. ಭಾಗವತದಲ್ಲಿಯೇ ಹಸ್ತಾವಸ್ಯ ವಿನಿರ್ಭಿನ್ನವು ಇಂದ್ರ ಸ್ವರ್ಪತಿರಾವಿಶತ್ ವಾರ್ತೆಯಾಂಶೀನ ಪುರುಷ ಯಯಾ ವೃತ್ತಿಂ ಪ್ರಪದ್ಯತೆ ಅಂತ ಭಾಗವತ 3:7-21. ಕೈಗಳಲ್ಲಿ ಸ್ವರ್ಗದ ಅಧಿಪತಿಯಾದ ದೇವೇಂದ್ರ ವಾರ್ತಾ ಎಂಬ ಅಧ್ಯಾತ್ಮ ರೂಪದಿಂದ ವಾರ್ತಾ ನಾಮಕವಾದಂತಹ ಹಸ್ತೇಂದ್ರಿಯದ ಜೊತೆಗೆ ಪ್ರವೇಶಿಸಿದ. ಆದ್ರಿಂದ ಆ ವಿರಾಟ್ ಬ್ರಹ್ಮ ಆ ಕಾರ್ಯಗಳನ್ನ ಮಾಡ್ತಾನೆ ಅಂತ ಭಾಗವತದಲ್ಲೆಲ್ಲ ವರ್ಣನೆ ಮಾಡ್ತಾರೆ. ಇಂದ್ರನ ಈ ಹಸ್ತಾಭಿಮಾನಿತ್ವದ ಕುರಿತಾಗಿ ಕ್ರಾಂತೆ ವಿಷ್ಣು ಬಲೇ ಶಕ್ರಃ ಅಂತ ಶಾಂತಿ ಪರ್ವದಲ್ಲಿ 239ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕದಲ್ಲಿ ಒಂದು ಉಲ್ಲೇಖ ಕಾಣ್ತದೆ.
ಅಲ್ಲಿ ಕ್ರಾಂತಿಯ ವಿಷ್ಣು ಅನ್ನೋದನ್ನ ಮುಂದೆ ನಾವು ನೋಡೋಣ. ಪಾದಾತ್ಮೆ ಜಯಂತಾಯ ನಮಃ ಅನ್ನೋದನ್ನ ನೋಡುವಾಗ ಇದೇ ಶ್ಲೋಕವನ್ನು ಮತ್ತೊಂದು ಬಾರಿ ನೋಡೋಣ. ಬಲದಲ್ಲಿ ಅಂದ್ರೆ ಭುಜಗಳಲ್ಲಿ ಇಂದ್ರ ಇದ್ದಾನೆ. ಹೀಗೆ ಶಾಂತಿ ಪರ್ವದ ಒಂದು ಉಲ್ಲೇಖವೂ ಕೂಡ ಆ ಇಂದ್ರ ಹಸ್ತದ ಅಭಿಮಾನಿಯಾಗಿದ್ದಾನೆ ಅನ್ನೋದನ್ನ ತೋರಿಸ್ತದೆ. ಇಂದ್ರ ಹೀಗೆ ದಕ್ಷ ಪ್ರಜಾಪತಿ ಮತ್ತೆ ವಾಯುಪುತ್ರರಿಬ್ಬರು ಅವರ ಜೊತೆಗೆ ತಾನೂ ಕೂಡ ಹಸ್ತದ ಅಭಿಮಾನಿಯಾಗಿದ್ದಾನೆ, ಸ್ಥೂಲ ಮನಸ್ಸಿನ ಅಭಿಮಾನಿ ಕೂಡ ಆಗಿದ್ದಾನೆ. ನಾವು ಮಾಡುವ ಎಲ್ಲ ಕ್ರಿಯೆಗಳು, ಯಜ್ಞಾದಿ ಕ್ರಿಯೆಗಳು, ಲೌಕಿಕ ಕ್ರಿಯೆಗಳು, ಆಧ್ಯಾತ್ಮಿಕ ಕ್ರಿಯೆಗಳು, ಅವುಗಳೆಲ್ಲದರ ಪ್ರೇರಕನು ಕೂಡ ಆತ ಆಗಿದ್ದಾನೆ ಅಂತ ತಿಳಿದುಕೊಳ್ಬೇಕು.